ಜೂಜು ಎಂದರೆ ಕಂದನಿಗೆ ಸವಿ ಹಾಲು, ಜೂಗುಳದ ಪ್ರೀತಿಯಲ್ಲಿ ಎಲ್ಲರಿಗೂ ಸಮಪಾಲು. ಈಗ ನೋಡಿ, ರಗಳ ಇಲ್ಲ, ಹಠ ಇಲ್ಲ. 2 ದಿನ ನಮ್ಮ ಕಷ್ಟ ಯಾರಿಗೂ ಬೇಡ, ಬರೀ ಅಳು ರಂಪ. ಅಭ್ಯಾಸ ಇಲ್ವಲ್ಲ, ಆಗತ್ತೆ ಬಿಡಿ. ದೇವಕಿ, ಆಸ್ ಎ ಫ್ರೆಂಡ್ ಒಂದು ಮಾತು ಕೇಳಲ್ಲ? ಏನು? ನೀವು ನಿಮ್ಮ ಮುಂದಿನ ಲೈಫ್ ಬಗ್ಗೆ ಯೋಚನೆ ಮಾಡಿಲ್ವಾ? ನನಗೆ ಪ್ಲಾನ್ ಮಾಡ್ಕೊಂಡು ಜೀವನ ಮಾಡಿ ಅಭ್ಯಾಸ ಇಲ್ಲ ರಘು. ಬಂದ ಹಾಗೆ ಬದುಕ್ತೀನಿ. ದೇವಕಿ, ದಯವಿಟ್ಟು ನನ್ನ ಮಾತು ಕೇಳಿ. ನನ್ನ ಫ್ರೆಂಡ್ ಬಂದು ಒಂದು ಮನೆ ಇದೆ. ಮನೆ ಅಂದರೆ ಫ್ಲ್ಯಾಟು. ಅವನು 30 ಲಕ್ಷ ಕೇಳ್ತಿದ್ದಾನೆ. ನನಗೆ ಅಂದರೆ ಸ್ವಲ್ಪ ಕಮ್ಮಿಗೆ ಬರ್ಬೋದು. ನೀವು ಯಾಕೆ ಒಂದು ಮನೆ ತಗೋಬಾರ್ದು? ಒಂದು ನಿಮಿಷ. ವಾಸುಗೆ ಇದು ಇಷ್ಟ ಇಲ್ಲ ರಘು, ದಯವಿಟ್ಟು ತಗೊಳ್ಳಿ. ಅಲ್ಲ, ಮನೆ ವಿಚಾರ ನೋಡೋಣ, ಸಮಯ ಬಂದಾಗ ಹೇಳ್ತೀನಿ ರಘು. ಸಮಯ ಬರಲ್ಲ ದೇವಕಿ, ಬಂದ ಸಮಯನ ನಾವು ಉಪಯೋಗಿಸ್ಕೋಬೇಕು. ಈಗೊಂದು ಕೆಲಸ ಮಾಡೋಣ. ಈ 5 ಲಕ್ಷನ ನಾನು ಡೌನ್ ಪೇಮೆಂಟ್ ಅಂತ ಕೊಟ್ಟಿರ್ತೀನಿ. ನೀವು ತಿಂಗಳು ತೀರಿಸ್ಕೊಂಡು ಹೋಗಿ. ನಿಮ್ಮ ಹೆಸರಲ್ಲಿ ಒಂದಾದ್ರೂ ಆಸ್ತಿ ಇರಲಿ. ಬೇಡ ಅಂತ ತಿರಸ್ಕರಿಸ್ಬೇಡಿ. ನೀವು ಒಪ್ಕೊಳ್ದೇ ಇದ್ರೆ ನೀವೇ ಹೆತ್ತ ಮಗು ಮೇಲೆ. ಅರೆ ವಾಸ, ಬನ್ನಿ 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 ಬನ್ನಿ. ಹೇಗಿತ್ತು ಇಂಟರ್ವ್ಯೂ? ಚೆನ್ನಾಗಿತ್ತು ಅಂದ್ರೆ 2 ಕಂಪ್ನಿದು ತಡವಾಗಿ ಗೊತ್ತಾಗುತ್ತೆ. ಜರ್ಮನಿದಂತೂ ಕನ್ಫರ್ಮ್ ಆಯ್ತು. ಅರೆ, ಆಗ್ಲೇ ಕನ್ಫರ್ಮ್ ಆಗೋಯ್ತಾ? ಕಂಗ್ರಾಟ್ಸ್ ವಾಸು. ಕಂಗ್ರಾಟ್ಸ್ ವಾಸು, ಕಂಗ್ರಾಟ್ಸ್. ನಿಮ್ದು IT-ನವ್ರದ್ದೇ ಮಜಾ ಕಣ್ರಿ. ಇಂಟರ್ವ್ಯೂ ಆಗ್ತಿದ್ದಂಗೆ ಕೆಲಸ, ಸಂಬಳ ಎಲ್ಲ ಹೇಳ್ಬಿಡ್ತಾರೆ. ನಮ್ದೇ ಗೋಳು, ರಿಟನ್ ಟೆಸ್ಟ್, ಇಂಟರ್ವ್ಯೂ ಅಂತ 6 ತಿಂಗಳು ತಳ್ತಾರೆ. ಸೆಲೆಕ್ಟ್ ಆಗಿದ್ದು ಗೊತ್ತಾಗೋ ಅಷ್ಟೊತ್ತಿಗೆ ಅಪ್ಲಿಕೇಶನ್ ಹಾಕ್ದವನಿಗೆ ಮರ್ತೋಗಿರ್ತದೆ. ಏನೋ ಸಂಬಳ ಜೋರ. ಜರ್ಮನಿಯಲ್ಲಿ ಬದುಕೋಷ್ಟು ಕೊಡ್ತಾರೆ. ಅಂದ್ರೆ ಜರ್ಮನಿಗೆ ಹೋಗ್ಬೇಕಾ ವಾಸು? ಮಿನಿಮಮ್ 5 ವರ್ಷದ ಅಗ್ರಿಮೆಂಟ್. ನೀವೇನ್ ಹೇಳಿದ್ರಿ? ಆಯ್ತು ಒಂದೇ. ಒಳ್ಳೆ ನಿರ್ಧಾರ ಮಾಡಿದ್ರಿ. ಸುಮ್ಮನೆ ಇಲ್ಲಿ ಇದ್ಕೊಂಡು ಅನಿಷ್ಟದ ವಿಚಾರದ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಡೋ ಬದಲು ದೂರದಲ್ಲಿ ನೆಮ್ಮದಿಯಿಂದ ಇರಬಹುದು. ಯಾವಾಗ ಹೊರಡ್ಬೇಕು? 1 ತಿಂಗಳು ಟೈಮ್ ಇದೆ. ಅಷ್ಟರಲ್ಲೇ ಅವ್ರ ಅಗ್ರಿಮೆಂಟ್ಗೆ ಸೈನ್ ಮಾಡಿದ್ರೆ ಮುಗೀತು. ಅಲ್ರಿ ವಿದ್ಯಾಧರ್, ನಮ್ದೇ ಮಗುನೋ ಅಥವಾ ನಮ್ಮ ಖುಷಿಗೆ ತಗೊಳ್ಳೋ ಬೇರೆ ದತ್ತು ಮಗುನೋ, ಯಾವುದಕ್ಕೂ ನಿಮ್ ತಂಗಿಗೆ ಆಸಕ್ತಿ ಇರ್ಬೇಕಲ್ಲ. ಅವಳಿಗೆ ಎಲ್ಲದಕ್ಕಿಂತ ರಘು ಹಿತಾಸಕ್ತಿನೇ ಮುಖ್ಯ. ನನಗೆ ದೇವಕಿ ನಡತೆನ ತಡ್ಕೊಳಕ್ ಆಗ್ತಿಲ್ಲ. ಎಲ್ಲದಕ್ಕೂ ಒಂದು ಮಿತಿ ಇದೆ. 1 ತಿಂಗಳೊಳಗೆ ನಾನು ಹೋಗ್ತಿರೋದು ಈ ರೇಜ್ಗೆ, ಕಿರಿಕಿರಿಯಿಂದ ಬಿಡುಗಡೆ ಪಡೆಯೋದು. ವಾಸು, ಇನ್ಮೇಲೆಲ್ಲ ಸರಿ ಹೋಗತ್ತೆ ವಾಸು. ನೋಡು, ನೀನು ಅಷ್ಟೊಂದು ಡೆಸ್ಪರೇಟ್ ಆಗೋ ಅವಶ್ಯಕತೆ ಇಲ್ಲ. ಎಲ್ಲಾ ಸಮಸ್ಯೆಗೂ ತೀರ್ತು ಅಂತ ಅನ್ಕೊಳ್ಳಿ ವಾಸು. ದೇವಕಿ, ತಗೊಳ್ಳಿ. ಯಶು ಕಡೆಯಿಂದ ಒಂದು ಸಣ್ಣ ಗಿಫ್ಟ್. ಯಶೋದ, ಯಾಕಿದೆಲ್ಲ? ದೇವಕಿ, ಬೇಡ ಅನ್ಬಾರ್ದು, ತಗೊಳ್ಳಿ. ಯಶೋದ, ತುಂಬಾ ಥ್ಯಾಂಕ್ಸ್. ಯಾಕೆ ಅಂತ ಕೇಳಬೇಡಿ, ಬೇಕಾದಷ್ಟು ಕಾರಣಗಳಿವೆ. ಸೀರೆ ಯಾವಾಗ ಕೊಂಡ್ಕೊಂಡೆ? ನೀನೇ ಹೇಳಿದ್ಯಲ್ಲ ಯಶು, ಇನ್ನೊಂದು 50,000 ಕೊಡ್ಬೋದಾಗಿತ್ತು ಅಂತ. ಅದಕ್ಕೆ ಸೀರೆ ತಗೊಂಬಂದೆ. ನಾನು ಮಾತಿಗೆ ಹೇಳಿದ್ದೆ ಅಷ್ಟೇ. ಈಗ ನೀನು ವಾಸುಗೆ ವಾಚ್ ತಗೊಂಡ್ಬಂದಿದ್ಯಾ, ಸೀರೆ ತಗೊಂಡ್ಬರೋದು ಮರೆತು ಬಿಟ್ಟಿದ್ಯಾ. ಹಾಗಾಗಬಾರ್ದು ಅಂತ ನಾನೇ ತಗೊಂಡು ಬಂದೆ. ಒಂದ್ ವೇಳೆ ನೀನ್ ಸೀರೆ ತಗೊಂಡ್ಬಂದಿದ್ರೆ ನಾನ್ ತಂದಿದ್ದನ್ನ ನೀನೇ ಉಟ್ಕೋಬಹುದಾಗಿತ್ತು. ಯಾಕೋ ಇತ್ತೀಚೆಗೆ ನಿನಗೆ ಅವಳ ಬಗ್ಗೆ ವಿಚಿತ್ರವಾದ ಕಾಳಜಿ ಜಾಸ್ತಿ ಆಗ್ತಾ ಇದೆ. ಯಶು, ಸುಸ್ತಾಗಿ ಬಂದಿದ್ಯಾ? ಬಿಸಿ ಬಿಸಿ ಕಾಫಿ ಮಾಡ್ಕೊಟ್ಟ? ನೀನ್ ಕಾಫಿ ಮಾಡ್ತೀಯಾ? ನಾನ್ ಮಾಡೋದೇನ್ ಬಂತು? ದೇವಕ್ಕೆ ಫಸ್ಟ್ ಕ್ಲಾಸ್ ಆಗಿ ಡಿಕಾಕ್ಷನ್ ರೆಡಿ ಮಾಡಿಟ್ಟಿದ್ದಾರೆ. ನಾನು ಮಿಕ್ಸ್ ಮಾಡಿ ಕೊಡೋದಷ್ಟೇ. ಇರೋ, 1 ನಿಮಿಷ ತಗೊಂಬಂದ. ಇದು ನಿಮ್ಮ ಮಗು ಕೂಡ. ನೀವು ಯಾವಾಗ ಬೇಕೋ ಅವಾಗ ನಮ್ಮ ಮನೆಗೆ ಬರ್ಬೋದು.